ವಿಧವಾದ ತಿಂಡಿಗಳಿಗೆ ಕರುನಾಡು ಎಂದಿಗೂ ಪ್ರಸಿದ್ಧ. ಅದರಲ್ಲೂ ಬೆಳಗಿನ ತಿಂಡಿಗೆ ಇಡ್ಲಿ ಅಂದ್ರೆ ಹಲವರಿಗೆ ಪಂಚಪ್ರಾಣ. ಮನೆಯಲ್ಲಿ ಅಥವಾ ಹೋಟೆಲ್ನಲ್ಲಿ ಮಾಡುವ ಅಕ್ಕಿ ಇಡ್ಲಿ ಇಷ್ಟವಾದ್ರೆ ಇನ್ನೂ ಕೆಲವರು ತಟ್ಟೆ ಇಡ್ಲಿ ಮತ್ತು ರವೆ ಇಡ್ಲಿಯನ್ನ ಇಷ್ಟಪಟ್ಟು ತಿಂತಾರೆ. ಅಕ್ಕಿ ಇಡ್ಲಿ ಮಾಡೋಕೆ ಒಂದು ದಿನ ಮುಂಚಿತವಾಗಿಯೇ ರೆಡಿ ಮಾಡ್ಕೊಳ್ಬೇಕು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಅದರಲ್ಲೂ ಎಂಟಿಆರ್ ಹೋಟೆಲ್ನ ತಿಂಡಿ ಅಂದ್ರೆ ಎಲ್ಲರ ಬಾಯಲ್ಲೂ ನೀರು ಬರುತ್ತೆ. ಇಂತಹ ಎಂಟಿಆರ್ ಸಂಸ್ಥೆ ಎರಡನೇ ಮಹಾಯುದ್ಧದ ವೇಳೆ ಜಗತ್ತಿಗೆ ರವೆ ಇಡ್ಲಿಯನ್ನ ಪರಿಚಯಿಸಿದ್ದು ಅನ್ನೋದು ನಿಮಗೆ ಗೊತ್ತಿದೆಯಾ? ಯುದ್ಧದ ಸಮಯದಲ್ಲಿ ಸೈನಿಕರಿಗೆ ತಿಂಡಿ ವ್ಯವಸ್ಥೆ ಮಾಡಬೇಕು ಎನ್ನುವ ವಿಚಾರ ತಿಳಿದಾಗ ಹೊಸ ಪ್ರಯೋಗದ ಮೂಲಕ ರೆಡಿಯಾಗಿದ್ದೇ ಈ ರವೆ ಇಡ್ಲಿ. ನಂತರ ಬೆಂಗಳೂರಿನ ಜನತೆಗೆ ಸುಲಭವಾಗಿ ತಿಂಡಿ ಸಿಗುವಂತಾಗಲಿ ಎಂದು ಪಾರಂಪಳ್ಳಿ ಯಜ್ಞನಾರಾಯಣ ಮಯ್ಯ ಅವರು ಎಂಟಿಆರ್ ಅನ್ನ ಸ್ಥಾಪನೆ ಮಾಡಿದ್ರು. ಮುಂದೆ ಎರಡನೇ ಮಹಾಯುದ್ಧದ ವೇಳೆ ಇದೇ ಎಂಟಿಆರ್ ಸಂಸ್ಥೆ ಜನರಿಗೆ ರವೆ ಇಡ್ಲಿಯನ್ನ ಪರಿಚಯಿಸಿತು. ಸಾಮಾನ್ಯ ಇಡ್ಲಿಗಿಂತ ರವೆ ಇಡ್ಲಿಯನ್ನೇ ಹೆಚ್ಚು ಬಯಸಲು ಶುರು ಮಾಡಿದ್ರು. ಈಗ ಇದು ವಿದೇಶದಲ್ಲೂ ಪ್ರಸಿದ್ಧ.